ಇನ್ನು ಕದನ ವಿರಾಮದ ಬೆನ್ನಲ್ಲೇ ಕದನ ವಿರಾಮ ಜಾರಿಯಲ್ಲಿದೆ, ದಯವಿಟ್ಟು ಉಲ್ಲಂಘಿಸಬೇಡಿ ಅಂತ ಹೇಳಿ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮೂಲಕ ಮತ್ತೆ ಮನವಿ ಮಾಡಿಕೊಂಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಕದನ ವಿರಾಮ ಘೋಷಣೆಯಾದ ಮೇಲೂ ಕೂಡ ಯುದ್ಧ ಮುಂದುವರಿತಾ ಇದೆ, ಹೀಗಾಗಿ ಟ್ವೀಟ್ ಮಾಡಿ ಮನವಿ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಇದಕ್ಕೂ ಮುನ್ನ ಕದನ ವಿರಾಮ ಜಾರಿ ಅಂತ ಟ್ರಂಪ್ ತಮ್ಮ ಟ್ವೀಟ್ ಮೂಲಕ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ ಮೇಲೂ ಕೂಡ ದಾಳಿ ಪ್ರತಿದಾಳಿಗಳು ನಡೆದವು. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಕದನ ವಿರಾಮ ಜಾರಿಯಲ್ಲಿರೋದ್ರಿಂದ ದಯವಿಟ್ಟು ಅದನ್ನು ಉಲ್ಲಂಘಿಸಬೇಡಿ ಅಂತ ಡೊನಾಲ್ಡ್ ಟ್ರಂಪ್ ಮನವಿ ಮಾಡಿಕೊಂಡಿದ್ದಾರೆ. ಎರಡು ದೇಶಗಳು ಕೂಡ ಸೀಸ್ ಫೈರ್ಗೆ ಒಪ್ಪಿಗೆ ಕೊಟ್ಟಿವೆ, ಎರಡು ದೇಶಗಳಿಗೂ ಕೂಡ ಧನ್ಯವಾದ ಅಂತ ಹೇಳಿ ಟ್ವೀಟ್ ಮಾಡಿದ್ರು ಡೊನಾಲ್ಡ್ ಟ್ರಂಪ್ ಬೆಳಗ್ಗೆ. ಆದರೆ ಈಗ ಕದನ ವಿರಾಮ ಬಗ್ಗೆ ಟ್ರಂಪ್ ಅಧಿಕೃತವಾಗಿ ಟ್ವೀಟ್ ಮಾಡಿದ ಬೆನ್ನಲ್ಲೇ ದಾಳಿ ಪ್ರತಿದಾಳಿಗಳು ಮುಂದುವರೆದಿದ್ವು. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಟ್ವೀಟ್ ಮಾಡಿ ಮನವಿ ಮಾಡಿದ್ದಾರೆ. ಕದನ ವಿರಾಮ ಜಾರಿಯಲ್ಲಿದೆ, ಅದನ್ನ ಉಲ್ಲಂಘಿಸಬೇಡಿ ಅಂತಂದಿದ್ದಾರೆ. ಟ್ರಂಪ್ ತಾವು ಟ್ವೀಟ್ ಮಾಡಿದ ಬೆನ್ನಲ್ಲೇ 6 ತಾಸುಗಳಲ್ಲಿ ಇರಾನ್ ಸೀಸ್ಫೈರ್ ಮಾಡುತ್ತೆ, ಆ ಬಳಿಕ 12 ತಾಸುಗಳವರೆಗೆ ಯಾವುದೇ ರೀತಿಯಲ್ಲೂ ಕೂಡ ದಾಳಿಯನ್ನು ನಡೆಸೋದಿಲ್ಲ ಇಸ್ರೇಲ್, ಎರಡು ದೇಶಗಳು ಕೂಡ ಒಪ್ಪಿಗೆ ಸೂಚಿಸಿವೆ ಅಂತ ಹೇಳಿ ಟ್ವೀಟ್ ಮಾಡಿದ್ರು.